ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಟನ್ ಕಬ್ಬಿಗೆ 3,200 ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ರೈತರಿಂದ ಉರುಳು ಸೇವೆ. ಸುಡು ಬಿಸಿಲಿನಲ್ಲಿ ಉರುಳು ಸೇವೆ ಮಾಡಿದ ಹುಡುಗಿ ಗ್ರಾಮದ ರೈತ. ಯಾವನಪ್ಪಗೆ ನಾವು ಬಿಡಲ್ಲ ಎಂದು ಚಾಲೆಂಜ್ ಮಾಡಿದ ರೈತರು. ಬೆಲೆ ನೀಡದೇ ಇದ್ರೆ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಅಂದರು ರೈತರು. ನವೆಂಬರ್ 17ರಂದು ಬ್ರಿಮ್ಸ್ ಕಾಲೇಜು ಸಭಾಂಗಣದಲ್ಲಿ ಅಂಗಾಂಗ ದಾನ ಹಾಗೂ ನಶೆಮುಕ್ತ ಅಭಿಯಾನ ಕಾರ್ಯಕ್ರಮ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಿಂದ ಉಪನ್ಯಾಸ. ಜಿಲ್ಲೆಯ ಶುಶ್ರೂಷಕರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ರಾಜ್ಕುಮಾರ್ ಮಾಳ್ಗೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನೋತ್ಸವ ನಿಮಿತ್ತ ನಗರದಲ್ಲಿ ಜರುಗಿದ ಏಕತಾ ನಡಿಗೆ. ರಂಗಮಂದಿರದಲ್ಲಿ ಜರುಗಿದ ಸನ್ಮಾನ ಸಮಾರಂಭ ಹಾಗೂ ಉಪನ್ಯಾಸ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೇರಿದಂತೆ ಹಲವು ಗಣ್ಯರು ಹಾಗೂ ಅಧಿಕಾರಿಗಳು ಭಾಗಿ. ನಗರದ ಭವಾನಿ ಫಂಕ್ಷನ್ ಹಾಲ್ನಲ್ಲಿ ನಡೆದ ಸ್ವಾಭಿಮಾನಿ ಶರಣ ಮೇಳದ ಭಿತ್ತಿಪತ್ರ ಬಿಡುಗಡೆ ಸಮಾರಂಭ. ನಿವೃತ್ತ ಸಾಧಕರಿಗೆ ಸನ್ಮಾನ ಹಾಗೂ ಮಕ್ಕಳ ದಿನಾಚರಣೆ. ಪೂಜ್ಯ ಶ್ರೀ ಚನ್ನಬಸವಾನಂದ ಶ್ರೀಗಳ ಜನ್ಮದಿನ ಆಚರಣೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಷ್ಟಪಟ್ಟು ದುಡಿದು ಬೆವರನ್ನೇ ರಕ್ತವನ್ನಾಗಿ ಮಾಡಿ ದುಡಿದು ಕಬ್ಬು ಕಾರ್ಖಾನೆಗೆ ರೈತರಾದ ನಾವು ಸಾಗಿಸ್ತೇವೆ. ನಮಗೆ ಕಡಿಮೆ ಬೆಲೆ ನೀಡಿ ಅವರು ಮಾತ್ರ ಕಾರ್ಖಾನೆಗಳ ಮೇಲೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ನಮಗೆ ನ್ಯಾಯಯುತವಾಗಿ ಬೇಕಾದಷ್ಟು ಬೆಲೆ ನಾವು ಪಡೆದೇ ತೀರುತ್ತೇವೆ. ಯಾವನಪ್ಪಗೆ ನಾವು ಬಿಡಲ್ಲ ಎನ್ನುವಂಥ ಮಾತನ್ನು ರೈತರು ಜಿಲ್ಲಾಡಳಿತದ ಹಾಗೂ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದರು. ಬೀದರ್ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಿರುವಂತಹ ರೈತರು, ಅವರಲ್ಲಿ ಒಬ್ಬರಾಗಿರ್ತಕ್ಕಂತಹ ಕರಬಸಪ್ಪ ಹುಡುಗಿಯವರು ನಗರದ ಅಂಬೇಡ್ಕರ್ ವೃತ್ತದಿಂದ ಐಬಿವರೆಗೆ ಉರಿ ಬಿಸಿಲಿನಲ್ಲಿ ಉರುಳು ಸೇವೆಯನ್ನು ಮಾಡಿ ಸರ್ಕಾರದ ಗಮನ ಸೆಳೆದರು. ಕಾರ್ಖಾನೆಯವರು ಕಬ್ಬನ್ನು ಕಡಿಮೆ ತೋರಿಸ್ತಾ ಇದ್ದಾರೆ. ಇಳುವರಿ ಕೂಡ ಕಡಿಮೆಯನ್ನು ತೋರಿಸಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಬೆಲೆ ಸಿಗುತ್ತೆ, ಆದರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಬೆಲೆ ಕಡಿಮೆ ಸಿಗುತ್ತೆ. ಇದು ರೈತರಿಗೆ ಮಾಡುವಂಥ ಘೋರ ಅನ್ಯಾಯ ಎನ್ನುವಂಥ ಆಕ್ರೋಶವನ್ನು ಅವರು ಹೊರಹಾಕಿದರು. ಒಂದು ವೇಳೆ ಟನ್ ಕಬ್ಬಿಗೆ ನ್ಯಾಯಯುತವಾಗಿ 3,200 ರೂಪಾಯಿ ಬೆಂಬಲ ಬೆಲೆ ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಕೂಡುವುದಿಲ್ಲ. ಬೀದರ್ ಬಂದ್ ಮಾಡುತ್ತೇವೆ. ಬೇರೆ ಬೇರೆ ರೀತಿಯ ವಿನೂತನ ಪ್ರತಿಭಟನೆಗಳನ್ನು ಮಾಡಿ ಸರ್ಕಾರದ ಜಿಲ್ಲಾಡಳಿತದ ಕಾರ್ಖಾನೆಗಳ ಮಾಲೀಕರ ಗಮನ ಸೆಳೆಯುತ್ತೇವೆ. ಉಗ್ರ ಹೋರಾಟ ಮಾಡ್ತೇವೆ. ದನಕರುಗಳೊಂದಿಗೆ, ಕುರಿ, ಆಕಳು, ಎಮ್ಮೆಗಳೊಂದಿಗೆ ಹೋರಾಟ ಮಾಡ್ತೇವೆ. ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ. ಟನ್ ಕಬ್ಬಿಗೆ 3,200 ರೂಪಾಯಿ ಬೆಂಬಲ ಪಡೆದೇ ತೀರುತ್ತೇವೆ. ಇದು ನಮ್ಮ ನ್ಯಾಯಯುತ ಬೇಡಿಕೆಯಾಗಿದೆ. ಇಷ್ಟು ದಿವಸ ಸುಮ್ಮನೆ ಕುಳಿತಿದ್ದೇವೆ. ಜಿಲ್ಲಾಡಳಿತ, ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ಆಟ ಇನ್ನು ಮುಂದೆ ನಡೆಯುವುದಿಲ್ಲ. ನಾವು ಕಳಿಸಿರ್ತಕ್ಕಂಥ ಕಬ್ಬಿನಲ್ಲಿ ಅವರು ಒಂದು ಕದಿತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ, ನಮಗೆ ಇಳುವರಿ ಕಡಿಮೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದರು. ಇದೇ ವೇಳೆ ಜಿಲ್ಲೆಯ ಹಲವು ಗ್ರಾಮಗಳ 100 ಜನ ಪ್ರಗತಿಪರ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಕೂಡ ಸಾಥ್ ನೀಡಿತು. ಮಲ್ಲಿಕಾರ್ಜುನ್ ಸ್ವಾಮಿ, ಶಿವರಾಜ್ ಪಾಟೀಲ್ ಅತಿವಾಳ್, ಬಾಬುರಾವ್ ಹೊನ್ನ ಸೇರಿದಂತೆ ಮಹಿಳಾ ರೈತರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ರಸ್ತಾ ರೋಕೋ ಆಂದೋಲನ ಮಾಡಿದೆವು. ಆ ರಸ್ತಾ ರೋಕೋ ಆಂದೋಲನ ಮಾಡಿದ ನಂತರ ಸರ್ಕಾರ ಏನರ ಸ್ಟೆಪ್ ತೊಗೊಂಡು ನಮಗೆ ಏನರ ಹೇಳ್ತದೇನೋ ಅಂತ ನಮ್ಮ ಬೀದರ್ ಜಿಲ್ಲಾ ರೈತರಿಗೆ ಹೇಳ್ತದೇನೋ ಅಂದರೆ ಹೇಳಿಲ್ಲ. ಅದ್ರ ಸಲುವಾಗಿ ಮತ್ತೆ ನೀನು ನಾವು ಈ ಉಳು ಸೇವೆ ಮಾಡೇಬೇಕು, ಅಂದರೆ ಸರ್ಕಾರ ಕಣ್ ತೆರೀತದ ಅಂಥೇಳಿ ನಾವು ಉರುಳು ಸೇವೆ ಮಾಡಿದೆವು. ಇದಕ್ಕೂ ಕಣ್ ತೆರೆಯೋದ್ರೆ ಮುಂದಿನ ದಿನ ಮಾಡಿದಾಗ ಮತ್ತು ಬೇರೆ ಬೇರೆ ಆ್ಯಕ್ಷನ್ ನಾವು ತೊಗೊಂಡು ನಾವು ಮುಂದೆ ಮತ್ತು ನಾವಂತೀ ಸರ್ಕಾರಕ್ಕಂತೀ ಎಚ್ಚರಿಕೆ ಮೂಡಿಸಿ ನಾವು 3,200 3,100 ನಾವು ರೇಟ್ ತೊಗೊಂಬತ್ತಾನ ನಾವು ಬಿಟ್ಟು ಮಕ್ಕಳಲ್ಲ ಇವತ್ತು ಬೀದರ್ ಜಿಲ್ಲಾದವರು. ಕರಬಸಪ್ಪ ಮಲ್ಶೆಟ್ಟಿ ಹುಡುಗಿ, ತಾಲೂಕು ಬಣವ, ಜಿಲ್ಲಾ ಬೀದರ್. ನಮ್ಮಿದ್ರಿಂದ ನಮ್ಮ ರಕ್ತ ಇಲ್ಲದಾರ ಅವ್ರಿಗೆ ಇವತ್ತ 8 ರಿಕವರಿ ತೋರಿಸ್ತಾರದು. ಇದೇ ಹಳಿಗಾಡಿ ಫ್ಯಾಕ್ಟ್ರಿದಾಗ ಭಾಳ ಹಳಿದ ಮಾತು ಆ ಗಾಡಿ 11.25 ರಿಕವರಿ ಬರ್ತೀವಿ. ಅವಾಗ ಆ ವೇಳೆದಾಗ 65,000 ಕಪ್ಪಿತ್ತು. ಈಗ ಅರ್ಲಿ ವೆರೈಟಿ ಕಬ್ಬುಗಳು ಬಂದಾವ, ಚಲೋ ಇಲ್ಡ್ ಬರಾವು ಬಂದರು. ಇವ್ರಂತಿ ನಮ್ಮ ರಕ್ತ ಹಿಂಡ್ಲತ್ತಾರ. ಇವ್ರಿಗೆ ನಾವು ಆರ್ಸ್ ಕಳಿಸಿದೆ ತಪ್ಪಾಗ್ಯದ. ಇಂಥವ್ರಿಗೆ ಅದು ಏನೇ ತಪ್ಪಾಗ್ಯದ. ಈಗ ಮುಂದಿನ ದಿನಮಾನದಾಗ ಇವರು ನಾವು ನೋಡ್ತೇವೆ. ಅವ್ರ ಸಂಗಟ ಅವರೇ ಜನ, ನಾವೇ ಜನ.
ಆ ಸಲುವಾಗಿ ಇದು 3,100 200 ನಮ್ಮದು ಸಿಗತನ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನವೆಂಬರ್ 17ರಂದು ಬೀದರ್ ನಗರದ ಬ್ರಿಮ್ಸ್ ಕಾಲೇಜು ಸಭಾಂಗಣದಲ್ಲಿ ಅಂಗಾಂಗ ದಾನ ಕುರಿತು ಉಪನ್ಯಾಸ ಹಾಗೂ ನಶೆಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬ್ರಿಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ರಾಜ್ಕುಮಾರ್ ಮಾಳಿಗೆ ತಿಳಿಸಿದರು. ನಗರದ ಬ್ರಿಮ್ಸ್ ಕಾಲೇಜಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಆಗಮಿಸುತ್ತಾರೆ ಎಂದು ಅವರು ಮಾಹಿತಿಯನ್ನು ನೀಡಿದರು. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಭಗವಾನ್ ಅವರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಅಂಗಾಂಗ ದಾನವನ್ನು ಕುರಿತು ಉಪನ್ಯಾಸವನ್ನು ಕೊಡುತ್ತಾರೆ. ಯುವಕರನ್ನು ನಶೆಮುಕ್ತರನ್ನಾಗಿ ಮಾಡಲು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಜಿಲ್ಲೆಯ ಆಯುಷ್ ಕಾಲೇಜ್ ಇರಬಹುದು, ನರ್ಸಿಂಗ್ ಕಾಲೇಜ್ ಇರಬಹುದು, ಫಾರ್ಮಸಿ ಕಾಲೇಜ್ ಇರಬಹುದು, ಫಿಸಿಯೋಥೆರಪಿ ಕಾಲೇಜ್ ಇರಬಹುದು, ಇನ್ನಿತರ ಒಂದು ವೈದ್ಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾಲೇಜುಗಳಿರಲಿ, ಎಲ್ಲ ಕಾಲೇಜಿನ ಒಂದು ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ರಾಜ್ಕುಮಾರ್ ಮಾಳಿಗೆ ತಿಳಿಸಿದರು. ನಿದಾ ನರ್ಸಿಂಗ್ ಕಾಲೇಜಿನ ಅಧ್ಯಕ್ಷ ಮೊಹಮ್ಮದ್ ವಸೀಂ ಅವರು ಮಾತನಾಡಿ, ಈ ಜಾಗೃತಿ ಅಭಿಯಾನ ನವೆಂಬರ್ 17ರಂದು ಬೆಳಗ್ಗೆ 7 ಗಂಟೆಗೆ ವಾಕಥಾನ್ ಮೂಲಕ ಆರಂಭಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಕುಂಟಿ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಎಲ್ಲ ವೈದ್ಯಕೀಯ ವಿಭಾಗದ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲಾ ಎಲ್ಲ ಮಹಾವಿದ್ಯಾಲಯಗಳು ಹಮ್ಮಿಕೊಂಡಿರುವ ಅಂಗಾಂಗ ದಾನ ಹಾಗೂ ನಶೆಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನ್ಯ ಉಪಕುಲಪತಿಗಳು ಡಾಕ್ಟರ್ BC ಭಗವಾನ್ ಸರ್, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ವಾಕ್ಥಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟೇಡಿಯಂನಿಂದ ಮಾರ್ಗ ಡಾಕ್ಟರ್ ಗುದ್ಗಿ ಹಾಸ್ಪಿಟಲ್ ಮತ್ತು ಅಲ್ಲಿಂದ ಶಿವಾಜಿ ಚೌಕ್ ಮತ್ತು ಅಂಬೇಡ್ಕರ್ ಸರ್ಕಲಿಂದ ತಿರ್ಗಾ ನಾವು ಬ್ರಿಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ನರ್ಸಿಂಗ್ ಬೀದರ್ ಖಂಡಿತ ವೇದಿಕೆ ಕಾರ್ಯಕ್ರಮವು ಕೂಡ ಈ ಒಂದು ಅಭಿಯಾನ ಏನಂತಂದ್ರೆ ಈ ವಾಕ್ಥಾನ್ ಮುಗಿದ ನಂತರ ಇಲ್ಲೇ ಬ್ರಿಮ್ಸ್ ಕಾಲೇಜ್ನಲ್ಲಿ ವೇದಿಕೆ ಕಾರ್ಯಕ್ರಮವು ಕೂಡ ಜರುಗಲಿದೆ. ಖಂಡಿತ ಈಗ ಏನಾಗ್ತಾ ಇದೆ ಮೇಡಮ್, ಈಗ ರಾಜೀವ್ ಗಾಂಧಿಯಿಂದ ಏನು ನಾವು ಹೇಳ್ತಕ್ಕಂತೆ ಈ ನಮ್ಮ ಏನು ಸಾಹೇಬರು ಇದ್ದಾರೆ, ಡಾಕ್ಟರ್ ಭಗವಾನ್ ಸಾಹೇಬರು, ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಕಾಲೇಜ್ಗಳಿಂದ ಇದು ಅಭಿಯಾನ ಶುರು ಮಾಡಬೇಕು. ಇದು ಜನರಿಗೆ ಒಳ್ಳೆ ರೀತಿಯಿಂದ ಎಜುಕೇಷನ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಜನಸಾಮಾನ್ಯರಿಗೂ ಇದನ್ನು ತಲುಪಬೇಕು. ಈ ನಶೆ ಮುಕ್ತ ಭಾರತ ಮಾಡಬೇಕು ಎಂಬ ಪಣವನ್ನು ತೊಟ್ಟಿದ್ದಾರೆ. ಅದ್ರ ಜೊತೆಯಾಗಿ ಅಂಗಾಂಗ ದಾನಗಳು ಕೂಡ ಮಾಡ್ರಿ, ಜೀವವನ್ನು ಉಳಿಸಿ ಎಂಬತಕ್ಕಂಥದನ್ನ ಇದು ಭಗವಾನ್ ಸರ್ ಅವರ ಕನಸಾಗಿದೆ. ಇದನ್ನ ಖಂಡಿತ ಈ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. 17 तारीख को सुबह 7 बजे हमारे राजीव गांधी यूनिवर्सिटी ऑफ हेल्थ साइंस की ओर से एक विशेष प्रोग्राम रखा गया है, ऑर्गन डोनेट और नशा मुक्त भारत अभियान। ये हमारा जो यूनिवर्सिटी की ओर से रखा गया है, जिसका नेतृत्व हमारे डॉक्टर BC भगवान सर कर रहे हैं।
और ये रैली सुबह 7 बजे निकलेगी स्टेडियम से होते हुए म्यूनसिपल ऑफिस से होते हुए आपका डीसी ऑफिस अंबेडकर सर्कल से होते हुए हमारा ब्रिम्स कॉलेज के पास इसको ये रैली ख़त्म होगी। इस प्रोग्राम में वो खुसूसी आ रहे हैं बेंगलुरु से इस खास प्रोग्राम के लिए, जिसमें भाग ले रहे हैं मेरे बीदर के इंचार्ज मिनिस्टर श्री ईश्वर खंडरे साहब भी इसमें भाग ले रहे हैं और हमारे जनाब रहीम खान साहब भी इस प्रोग्राम का हिस्सा हैं और डीसी मैडम और एसपी मैडम भी आने का वादा किए हैं, वो भी इस प्रोग्राम में हिस्सा लेंगे। और ये प्रोग्राम करने का मकसद ये है कि ये जो कॉलेजेस में जो बच्चे नशा कर रहे हैं उनको इससे दूर रखने की कोशिश की जा रही है और इसका हमें पूरा यकीन है कि 100% इसका फ़ायदा बच्चों को होगा, क्योंकि वो आके भी बोलेंगे और कॉलेजेस वाले भी इसमें हिस्सा लेने का मकसद ये है कि वो लोग भी इसको आगे बढ़ाएंगे और अपने अपने कॉलेजेस में बच्चों को समझाकर इसका फ़ायदा उठाएंगे और बच्चे इससे फ़ायदा भी उठाएंगे इस प्रोग्राम से, उम्मीद करता हूँ। और मैं ये भी बोलना चाहूँगा कि बीदर की आवाम को भी आपके माध्यम से मैं रिक्वेस्ट करूँगा कि ज़्यादा से ज़्यादा जो दूसरे कॉलेजेस के बच्चे हैं इसका भाग्य बने और वो भी इस प्रोग्राम का हिस्सा बने। ये सिर्फ नर्सिंग का बोल के नहीं है, लेकिन पूरे बीदर के स्टूडेंट्स के लिए भी ये कार्यक्रम रखा गया है। जिसके पास ये मैसेज है मैं उनसे रिक्वेस्ट करता हूँ कि वो भी इसमें भाग ले, वो भी इस प्रोग्राम का हिस्सा बने, वो भी रैली में आए और इसको सक्सेस बनाएं। और ये राजीव गांधी यूनिवर्सिटी के जितने भी एफिलिएटेड कॉलेजेस है, जिसमें मेडिकल है, डेंटल है और आयुर्वेदिक है, नर्सिंग कॉलेज है, बीपीटी है, फार्मेसी है, आयुष है, इन तमाम कॉलेजेस के चेयरमैन, स्टूडेंट्स, प्रिंसिपल्स इसमें हिस्सा ले रहे हैं और इसको कामयाब बनाने की पूरी कोशिश करेंगे। और मैं जनता से फिर एक बार मैं ये रिक्वेस्ट करता हूँ कि इस प्रोग्राम में इसका हिस्सा बने और इसको कामयाब बनाएं। धन्यवाद। मेरा नाम मोहम्मद वसीमुल हक है, मैं चेयरमैन निदा कॉलेज ऑफ नर्सिंग का चेयरमैन हूँ। धन्यवाद। ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮ ದಿನೋತ್ಸವ ನಿಮಿತ್ತ ನಗರದಲ್ಲಿಂದು ಏಕತಾ ನಡಿಗೆ ಜರುಗಿತು. ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಏಕತಾ ನಡಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರದ ಕ್ರೀಡಾ ಮತ್ತು ಯುವ ಸಬಲೀಕರಣ ಮಂತ್ರಾಲಯದ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ನಡೆದ ಏಕತಾ ನಡಿಗೆ ನಗರದ ಬರೀದ್ಶಾಹಿ ಉದ್ಯಾನವನದಿಂದ ಹೊಸ ಬಸ್ ನಿಲ್ದಾಣ, ಮಡಿವಾಳ ವೃತ್ತ, ರೋಟರಿ ವೃತ್ತದ ಮುಖಾಂತರ ರಂಗಮಂದಿರ ತಲುಪಿತ್ತು. ರಂಗಮಂದಿರದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಗೋರ್ಟಾದ ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಆಮೇಲೆ ರಾಜ್ಯ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶಿವಯ್ಯ ಸ್ವಾಮಿ ಸೇರಿದಂತೆ ಮಯೂರ್ ಕುಮಾರ್ ಗೋರ್ಮೆ, ಪ್ರಭುಲಿಂಗ್ ಬಿರಾದಾರ್, ಚನ್ನಬಸವ ಬಳತೆ, ಶಿವಕುಮಾರ್ ಸ್ವಾಮಿ, ರವೀಂದ್ರ ಗಬಾಡಿ, ಸೋಮನಾಥ್ ಪೂಜಾರಿ, ಸತೀಶ್ ಬೆಳಕೋಟೆ, ಜಯಪ್ರಕಾಶ್ ಸೇರಿದಂತೆ ಇನ್ನು ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಪಾಲ್ಗೊಂಡಿದ್ದರು. ವಿವಿಧ ಒಂದು ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಯಾರೇ ಮಾಡಿದ್ರು ಕೂಡ ಅವರು ತನ್ನಿಂದ ತಪ್ಪಾಯಿತು ಅಂತ ಹೇಳುವವರೆಗೂ ಬಿಡೋದಿಲ್ಲ ಅನ್ನುವಂತ ಹಠ ಛಲ ಅದು ಸರ್ದಾರ್ ಪಟೇಲರಲ್ಲಿತ್ತು. ನನ್ನ ಪ್ರಶ್ನೆ ಇರೋದಿಷ್ಟೇ, ನಾವೆಲ್ಲರೂ ವಿದ್ಯಾರ್ಥಿಗಳು, ನಮ್ಮಲ್ಲ ಛಲ ಇದೆಯಾ ಅಂತ ನಾವು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. 1917 ಇಸ್ವಿ ನೇತೃತ್ವ ವಹಿಸಿದ ಬೇಮಳಖೇಡ ಹಿರೇಮಠ ಸಂಸ್ಥಾನದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ, ಎನ್ಎಸ್ಎಸ್ಕೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮರಪಳ್ಳಿ, ಎನ್ಎಸ್ಎಸ್ಕೆ ನಿರ್ದೇಶಕ ಕುಶಲರಾವ್ ಯಾಬ, ಭವಾನಿ ಮಾತೆ ದೇವಸ್ಥಾನ ಸಮಿತಿ ಅಧ್ಯಕ್ಷ ದತ್ತಾತ್ರಿ ಲಕ್ಕ, ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಕಾಶಿನಾಥ್ ಗೌರ್ಶೆಟ್ಟಿ, ಕಾರ್ಯದರ್ಶಿ ಚನ್ನ ಗೌರ್ಶೆಟ್ಟಿ, ಪ್ರಮುಖರಾದ ಮಹೇಶ್ ಪಾಟೀಲ್, ಕಂಟೆಪ್ಪ ಭಂಗುರೆ, ಅಮೃತರಾವ್ ಲಕ್ಕ, ಬಸಪ್ಪ ಶೇರಿಕಾರ್, ರಮೇಶ್ ಲಕ್ಕ, ಸಂತೋಷ್ ಸಂತನೂರ್, ಸಂತೋಷ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಜನರು ಹಾಜರಿದ್ದರು. ಇದಕ್ಕೂ ಮುನ್ನ ಕಾಶಿ ಜಗದ್ಗುರುಗಳನ್ನ ಗ್ರಾಮದ ಹನುಮಾನ ಮಂದಿರದಿಂದ ಭವ್ಯ ಮೆರವಣಿಗೆ ಮೂಲಕ ಭವಾನಿ ಮಾತೆ ಮಂದಿರಕ್ಕೆ ಕರೆತರಲಾಯಿತು. ಕುಂಭ, ಕಳಶ, ವಾದ್ಯ ಮೇಳಗಳು ಮೆರವಣಿಗೆಯ ಮೆರುಗು ಹೆಚ್ಚಿಸಿದವು. ಕಂದಾಯವನ್ನು ಕಡಿಮೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಇದರ ನೇತೃತ್ವ, ಈ ಹೋರಾಟಕ್ಕೆ ನೇತೃತ್ವ ತಗೊಳ್ಳಿಕ್ಕೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳಿದಾಗ ಸರ್ದಾರ್ ಪಟೇಲ್ ಹೇಳ್ತಾರೆ ನಾನ್ ಬರ್ತೀನಿ ಅಂತ, ನಾನು ಅದರ ನೇತೃತ್ವ ತಗೊಳ್ತೀನಿ ಅಂತ ಹೇಳ್ತಾರೆ. ಆಗ ಅವರು ಬ್ಯಾರಿಸ್ಟರ್ ಆಗಿದ್ರು ಅನ್ನೋದಕ್ಕಿಂತ, ಈ ಘಟನೆ ಹೇಳೋದಕ್ಕಿಂತ ಮುಂಚೆ ನಾನು ಆ ಬ್ಯಾರಿಸ್ಟರ್ ಆಗುವ ಅವರ ಒಂದು ಸಾಧನೆಯನ್ನ ನೆನಪು ಮಾಡಿ ಮತ್ತೆ ಅಲ್ಲಿಗೆ ಬರ್ತೀನಿ. ಅವರು ಬ್ಯಾರಿಸ್ಟರ್ ನಮ್ಮ ಹಾಗೆ ಅಂತ ಇವರನ್ನು ಒಪ್ಪಿಕೊಂಡ್ರು. ಜನರು ಇವರನ್ನು ಒಪ್ಪಿಕೊಂಡಾಗ ಆ ಹೋರಾಟಕ್ಕೆ ಬಲ ಬಂತು. ಅದು ಅನೇಕ ತಿಂಗಳುಗಳ ಕಾಲ ಆ ಹೋರಾಟ ನಡೆಯಿತು. ಕೊನೆಗೆ
ಬ್ರಿಟಿಷ್ ಸರ್ಕಾರ ಬಗ್ಲೇಬೇಕಾಯ್ತು. ನಾವು ಕರವನ್ನ ಕಡಿಮೆ ಮಾಡ್ತೀವಿ ಅಂತ ಬ್ರಿಟಿಷ್ ಸರ್ಕಾರ ತಮ್ಮ ತಲೆ ಮೇಲಿದ್ದ ಕಿರೀಟವನ್ನ ತೆಗೆದು ಕೆಳಗಿಟ್ಟಿತು. ಅವರ ಕಿರೀಟವನ್ನ ಕೆಳಗಿಡುವಷ್ಟು ಆ ಶ್ರಮವನ್ನು ವಹಿಸಿದವರು, ಆ ತಾಕತ್ತನ್ನು ತೋರಿಸಿದಂಥವರು ಅದು ಸರ್ದಾರ್ ಪಟೇಲರು ಅನ್ನುವಂತ ಹೆಮ್ಮೆ ಅದು ನಮ್ಮದು. ಮುಂದೆ ಸರ್ಕಾರಿ ಅಧಿಕಾರಿಗಳೇ ವಾಸ ಮಾಡುವಂತ ಒಂದು ಪ್ರದೇಶ ಮಹಾರಾಷ್ಟ್ರದ ನಾಗಪುರದಲ್ಲಿ, ಅಲ್ಲಿ 1923ನೇ ಇಸ್ವಿಯಲ್ಲಿ ಅಲ್ಲಿಗೆ ತ್ರಿವರ್ಣ ಧ್ವಜ ತಗೊಂಡ್ ಬರಬಾರದು ಅಂತ ಒಂದು ಆಜ್ಞೆ ಹೊರಡಿಸ್ಬಿಟ್ರು. ಅಲ್ಲೆಲ್ಲ ಬ್ರಿಟಿಷ್ ಅಧಿಕಾರಿಗಳು ಇರ್ತಾರೆ, ಯಾರು ತ್ರಿವರ್ಣ ಧ್ವಜ ತರಲಿಕ್ಕಿಲ್ಲ ಅಂತ. ಈ ಸಮಸ್ಯೆ ಮಹಾರಾಷ್ಟ್ರದ ಜನರಿಗೆ ಗೊತ್ತಾಯ್ತು. ಇದನ್ನ ಪರಿಹಾರ ಮಾಡೋದು ಬೇಕಿದ್ರೆ ನಾವು ಗುಜರಾತಿಗೆ ಹೋಗ್ಬೇಕು, ಅಲ್ಲಿ ಪಟೇಲ್ರೆ ಬಂದ್ರೆ ಮಾತ್ರ ಇದು ಸರಿಯಾಗುತ್ತೆ ಅಂತ. ಅವರೊಬ್ಬರೇ ಆ ಉಕ್ಕಿನ ಮನುಷ್ಯ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೋಗಿ ಪಟೇಲ್ರಿಗೆ ಹೇಳ್ತಾರೆ, ನಮ್ಮ ಊರಲ್ಲಿ ಈ ಸಮಸ್ಯೆ ಇದೆ, ನಮ್ಮಲ್ಲಿ ನಾಗಪುರದ ಬೀದಿಯಲ್ಲಿ ತ್ರಿವರ್ಣ ಧ್ವಜ ತಗೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ. 1921ನೇ ಇಸ್ವಿಯಲ್ಲಿ ತ್ರಿವರ್ಣ ಧ್ವಜವನ್ನ ನಮ್ಮ ರಾಷ್ಟ್ರ ಧ್ವಜ ಅಂತ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಅದನ್ನ ನಿರ್ಣಯ ಮಾಡಲಾಯಿತು. ಅದರಲ್ಲಿ ಸ್ವಲ್ಪ ಕೆಲವು ಸಣ್ಣ ಬದಲಾವಣೆಗಳಿದ್ದು, ಅಶೋಕ ಚಕ್ರ ನಂತರ ಬಂತು, ಮೊದಲು ಚರಕದ ಚಿಹ್ನೆ. ರಾಷ್ಟ್ರೀಯ ಬಸವದಳ ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲಾ ಘಟಕ, ಶ್ರೀ ಚನ್ನಬಸವೇಶ್ವರ ಟ್ರಸ್ಟ್ ಸೇರಿದಂತೆ ಇನ್ನಿತರ ಸಂಸ್ಥೆಗಳ ಸಹಯೋಗದಲ್ಲಿ ಸ್ವಾಭಿಮಾನಿ ಶರಣಮೇಳದ ಭಿತ್ತಿಪತ್ರ ಬಿಡುಗಡೆ ಸಮಾರಂಭ, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರಾಗಿರತಕ್ಕಂತಹ ಗಣಪತರಾವ್ ಸಾಕ್ರೆ ಅವರಿಗೆ ಸನ್ಮಾನ, ಮಕ್ಕಳ ದಿನಾಚರಣೆ ಹಾಗೂ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರ ಜನ್ಮದಿನ ಕಾರ್ಯಕ್ರಮವನ್ನು ನಗರದ ಗುಂಪಾ ರಸ್ತೆಯಲ್ಲಿರುವಂಥ ಭವಾನಿ ಫಂಕ್ಷನ್ ಹಾಲ್ನಲ್ಲಿ ಆಚರಣೆ ಮಾಡಲಾಯಿತು. ಈ ಒಂದು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿರುವಂಥ ಹೈಕೋರ್ಟ್ ನ್ಯಾಯವಾದಿಗಳು ಹಾಗೂ ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಕಲ್ಯಾಣ ಕರ್ನಾಟಕ ವಿಭಾಗದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಅಶೋಕ್ ಮಾನೂರೆ ಅವರು ಮಾತನಾಡಿ, ನಮ್ಮ ಒಂದು 371J ಹೋರಾಟ ಸಮಿತಿಯು ಧಾರ್ಮಿಕ ಕಾರ್ಯಗಳ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ನ್ಯಾಯವನ್ನು ಒದಗಿಸಿಕೊಡಲು, ಸಮಗ್ರ ಅಭಿವೃದ್ಧಿಗಾಗಿ, ಒಂದು ಸಮಗ್ರ ಅನುಷ್ಠಾನಕ್ಕಾಗಿ, ಆಮೇಲೆ ಜನತೆಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಉತ್ತಮ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೇವೆ. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಸಂಘಟನೆ ವಿಸ್ತಾರ ಮಾಡಲಿದೆ ಎನ್ನುವಂಥ ಮಾತನ್ನು ಕೂಡ ಮಾನೂರೆ ಅವರು ಹೇಳಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಸಭಿಕರಿಂದ ಒಂದು ಜನ್ಮದಿನದ ಪ್ರಯುಕ್ತ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ, ಜನವರಿ 13ರಂದು ಮತ್ತು 14ರಂದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 4ನೇ ಸ್ವಾಭಿಮಾನಿ ಶರಣ ಮೇಳ ಆಯೋಜನೆ ಮಾಡಲಾಗಿದೆ. ಕೂಡಲ ಸಂಗಮ ಸಮೀಪದ ಹೂವನೂರಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಸಾಮೂಹಿಕ ಪ್ರಾರ್ಥನೆ, ಮಹಿಳಾ ಗೋಷ್ಠಿ, ಯುವ ಗೋಷ್ಠಿ, ಉದ್ಘಾಟನೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ವಚನ ಪಠಣ ಜರುಗಲಿದೆ. ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ನೇತೃತ್ವವನ್ನು ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ವಹಿಸಿದರು. ನಿವೃತ್ತ ಡಬಲಿ ಗಣಪತರಾವ್ ಸಾಕ್ರೆ ಅವರಿಗೆ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ 371J ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮಾಲಿ ಪಾಟೀಲ್, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಶಿವರಾಜ್ ಜೋಕಾಲೆ, ಕೋಶಾಧ್ಯಕ್ಷ ರಮೇಶ್ ನೇಳಿಗೆ, ಶಿವರಾಜ್ ಪಾಟೀಲ್ ಅತಿವಾಳ್, ಶಿವಶರಣಪ್ಪ ಪಾಟೀಲ್ ಹಾರೋಗೇರಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸ್ವಾಭಿಮಾನಿ ಶರಣಮೇಳದ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಂಬಿಕ ಮಹಿಳಾ ಗಣದ ಶರಣೆಯರು ಬಸವ ಪೂಜೆಯನ್ನು ನೆರವೇರಿಸಿದರು. ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿಯವರು ದಿವ್ಯ ನೇತೃತ್ವವನ್ನು ವಹಿಸಿದರು. ಬಸವ ಮಂಟಪದ ಮುದ್ದು ಮಕ್ಕಳಿಂದ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯರಾದ ವಿಶ್ವನಾಥ್ ಪಾಟೀಲ್ ಗೊಂದೆಗಾಂವ್, ಬಸವರಾಜ್ ಸಂಗಮತ್, ಮಲ್ಲಿಕಾರ್ಜುನ್ ಶಾಪೂರ್, ರವಿಕಾಂತ್ ಬಿರಾದರ್, ಗಣಪತಿ ಬಿರಾದರ್, ಸತೀಶ್ ಪಾಟೀಲ್ ಹಾರೋಗೇರಿ, ಕಾಶಿನಾಥ್ ಸೂರ್ಯವಂಶಿ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಪ್ರಕಾಶ್ ಕನ್ನಾಳೆ, ನಿರ್ಮಲಾ ನಿಲಂಗೆ, ಸುನೀತಾ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.